ಹೋಳಿ ಹಬ್ಬದ ರಂಗು ರಂಗಿನ ಆಟ. ವಿಜಯಪುರ ಜಿಲ್ಲೆಯ ಸ್ವಾತಂತ್ರ್ಯ ಕಾಲನಿಯಲ್ಲಿ ಹೋಳಿ ಹಬ್ಬದ ರಂಗು ರಂಗಿನ ಆಟವನ್ನು ಯುವಕರು, ಯುವತಿಯರು, ಹಿರಿಯರು, ಮುದ್ದು ಮಕ್ಕಳು ಸೇರಿಕೊಂಡು ಬಹಳ ಅದ್ದೂರಿಯಾಗಿ ಆಚರಣೆ ಮಾಡದರ ಮೂಲಕ ಕುಪ್ಪಳಿಸಿದರು. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಕುಮಾರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗುತ್ತಿದ್ದಾರೆ. ಕುಮಾರ, ಹೇಳಿ, ಯಾವ ರೀತಿ ಹೋಳಿ ಆಚರಣೆ ಮಾಡುತ್ತಿದ್ದಾರೆ ಕುಮಾರ? ಹೌದು ಪ್ರಿಯಾಂಕಾ, ಇದು ಒಂದು ರಂಗು ರಂಗಿನ ಓಕುಳಿ ಅಂದರೆ ಅದು ಕೇವಲ ಬಣ್ಣಗಳ ಆಟವಲ್ಲ, ಮನಸ್ಸುಗಳನ್ನು ಬೆಸೆಯುವ ಒಂದು ಸುಂದರ ಕ್ಷಣ ಎಂದೇ ಹೇಳ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಹೋಳಿ ಅಥವಾ ಓಕುಳಿ ಆಚರಣೆಗೆ ತನ್ನದೇ ಆದ ವಿಶಿಷ್ಟ ಮೆರುಗು ಇದೆ. ಆ, ಇದು ವಿಜಯಪುರದ ಸ್ವತಂತ್ರ ಕಾಲನಿಯಲ್ಲಿ ನಡೆದ ಒಂದು ರಂಗು ರಂಗಿನ ಓಕುಳಿ ಹಬ್ಬದ ಸಂಭ್ರಮ ನಿಜಕ್ಕೂ ಒಂದು ಅದ್ಭುತ ಎಂದೇ ಹೇಳ್ಬೋದು. ಇದು ಒಂದು ಸ್ವತಂತ್ರ ಕಾಲನಿಯ ನಿವಾಸಿಗಳು ಒಟ್ಟಾಗಿ ಎಲ್ಲ ವಯಸ್ಸಿನವರು ಸೇರಿ ಕೆಂಪು, ಹಳದಿ, ಗುಲಾಬಿ ಬಣ್ಣದ ಒಂದು ಆ, ಪರಸ್ಪರ ಒಬ್ಬರಿಗೊಬ್ಬರು ಹಚ್ಚಿಕೊಂಡು ಏನು ಹಳೆಯ ಒಂದು ಕಹಿ ನೆನಪುಗಳನ್ನು ಮರೆತು ಹೊಸ ಸ್ನೇಹವನ್ನು ಚಿಗುರಿಸುವುದೇ ಈ ಒಂದು ಪ್ರೀತಿ ವಿಶ್ವಾಸವನ್ನು ಹಂಚಿಕೊಳ್ಳುವುದು ಒಂದು ಸೌಹಾರ್ದತೆಗೆ ಸಾಕ್ಷಿಯಾಗಿದೆ ಎಂದು ಹೇಳ್ಬೋದು. ಅದೇ ರೀತಿಯಾಗಿ ತಾವು ನೋಡ್ತಾ ಇರ್ಬೋದು, ಈ ಒಂದು ಎಲ್ಲ ವಯಸ್ಸಿನವರು, ಒಂದು ಯಾವುದೇ ಒಂದು ಚಿಕ್ಕ ಮಗು ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಒಂದು ಯುವತಿಯರಾಗಿರ್ಬೋದು, ಎಲ್ಲ ಒಂದು ಯುವಕರು ಕೂಡ ಒಂದು ಪಕ್ಕದಲ್ಲಿ ಒಂದು ಅವ್ರದ್ದು ಯಾವುದೋ ಒಂದು ಗುಂಪನ್ನು ಮಾಡಿಕೊಂಡು ಅವರು ಕೂಡ ಒಂದು ಪರಸ್ಪರ ಬಣ್ಣವನ್ನು ಎರಚಿಕೊಂಡು ಒಂದು ಹೋಲಿಯ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ, ಇದು ಥ್ಯಾಂಕ್ಸ್ ಕುಮಾರ, ನಿಮ್ಮ ಮಾಹಿತಿಗಾಗಿ.